ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆಸ್ತು ಲಂಬೋದರಾಯೈಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದ ಮೂರ್ತಯೇ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಪ್ರಕಾರ ನಿಮ್ಮ ಫೋನ್ ನಂಬರ್ ಯಾವ ರೀತಿಯಾಗಿರಬೇಕು? ಏನು ಗುರುಗಳೇ, ಒಂದು ಫೋನ್ ನಂಬರಿಂದ ನಮಗೆ ಲಕ್ಕಿ ಆಗ್ಬಿಡುತ್ತಾ? ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಫಲನೇ ಸಿಗುತ್ತೆ, ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವ್ ಫಲನೇ ಸಿಗುತ್ತೆ. ಹಾಗಾಗಿನೇ ನಮ್ಮ ಹಿರಿಯರು ಎಲ್ಲರೂ ಹೇಳಿ ಬಂದರು, ಬಿ ಪಾಸಿಟಿವ್, ಯಾವಾಗಲೂ ಕೂಡ ಸಾವಧಾನವಾಗಿದ್ದು ಧನಾತ್ಮಕವಾಗಿರು, ಋಣಾತ್ಮಕವಾಗಿರಬೇಡ ಅಂತ ಹೇಳಿದ್ರು. ಹಾಗೆ 12 ರಾಶಿಯಲ್ಲಿ ಯಾವ ರಾಶಿಯವರು ಯಾವ ನಂಬರ್, ಈ ಉದಾಹರಣೆಗೆ ನಿಮ್ಮ ನಂಬರ್ 1 2 3 4 5 6 7 8 9 0 ಅಂತ ಇತ್ತು ಅಂದ್ಕೊಳ್ಳಿ. ನಿಮ್ಮ ಫೋನ್ ನಂಬರ್ 1 + 2 + 3 + 4 + 5 + 6 + 7 + 8 + 9 + 0 ಇಷ್ಟ ಆದರೆ ಟೋಟಲ್ ಬರುತ್ತೆ. ಟೋಟಲ್ ಯಾವುದಾದ್ರೂ ಒಂದು ನಂಬರ್ ಬರುತ್ತೆ, 2 ನಂಬರ್ ಬರುತ್ತೆ. ಉದಾಹರಣೆಗೆ 42 ಅಂತ ಬಂತು ಅಂದ್ಕೊಳ್ಳಿ, ಎಕ್ಸಾಂಪಲ್. 4 + 2 = 6. ಆವಾಗ ಆ ಮೊಬೈಲ್ ನಂಬರ್ 6 ಅಂತ ಆಯಿತು. ಅದರ ಡೆಸ್ಟಿನಿ ನಂಬರ್ ಯಾವುದು? 6. ಅದನ್ನ ಡೆಸ್ಟಿನಿ ನಂಬರ್ 6 ಅಂತ ಹೇಳ್ತೀವಿ. ಈ ಕೊನೆಯಾದಂಥ ಈ ಒಂದು ಡೆಸ್ಟಿನಿ ನಂಬರನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರಾಶಿಗೆ ಅನುಸಾರವಾಗಿ ನೀವು ಫೋನ್ ನಂಬರ್ಸನ್ನು ಯುಟಿಲೈಸ್ ಮಾಡ್ಕೋಬೋದು. ತುಂಬ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ಯಾವ ಥರ ಅನ್ನುವಂಥದ್ದು ನಾನು ತಿಳಿಸ್ತೀನಿ ನೋಡಿ. ಪ್ರಾರಂಭದಿಂದ ಅಂತ್ಯದವರೆಗೂ ಎಲ್ಲ ವಿಧವಾದಂಥ ವೈಬ್ರೇಷನ್ಸು ನೀವು ಪಡಿಬೇಕು ಅಂದರೆ ನಿಮ್ಮ ಫೋನ್ ನಂಬರಿಂದ ನಿಮ್ಮ ಸಕ್ಸಸ್ ಆಗಬೇಕಾದ್ರೆ ಇದನ್ನು ಉಪಯೋಗಿಸ್ಕೊಳ್ಳಿ. ಇದು ಸಂಖ್ಯಾಶಾಸ್ತ್ರ, ಇದು ಜ್ಯೋತಿಷ್ಯಕ್ಕೆ ಬರೋದಿಲ್ಲ. ಅಂದರೆ ಅಸ್ಟ್ರಾಲಜಿಗೆ, ನಮ್ಮ ಜಾತಕಕ್ಕೋ ಅಥವಾ ಕುಂಡಲಿ ದಶಾಭುಕ್ತಿ ಇದಕ್ಕೆ ಬರೋದಿಲ್ಲ, ಸಂಖ್ಯಾಶಾಸ್ತ್ರ. ಹಾಗಾದರೆ ಮೇಷರಾಶಿಯವರು ನಿಮ್ಮ ಮೊಬೈಲ್ ನಂಬರ್, ಡೆಸ್ಟಿನಿ ನಂಬರ್ ಎಲ್ಲ ಕೌಂಟ್ ಮಾಡಿದ್ರೆ ನಂಬರ್ 9ಗೆ ಲಾಸ್ಟ್ ಆಗಬೇಕು. ಅಂದರೆ ಟೋಟಲ್ ಕೌಂಟಿಂಗ್ ನಂಬರ್ 9 ಬಂತು ಅಂದರೆ ಮೇಷರಾಶಿಯವರಿಗೆ 100% ಸಕ್ಸಸ್ ಇರುತ್ತೆ. ಜೊತೆಗೆ 9ಇಂದ ಶುರುವಾಗುವಂತಹ ಏನಾದರೂ ನಂಬರ್ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಮೇಷರಾಶಿಯವರು 9ನೇ ನಂಬರಿಂದ ಶುರುವಾಗಬೇಕು, 9ಇಂದ ಶುರುವಾಗಬೇಕು ಫಸ್ಟ್ ನಂಬರು. ಎಲ್ಲ ಟೋಟಲ್ 10 ನಂಬರ್ ಕೌಂಟ್ ಮಾಡಿದ್ರೆ 9ಗೆ ಎಂಡ್ ಆಗಬೇಕು. 9ಗೆ ಎಂಡ್ ಅಂತಂದರೆ ಟೋಟಲ್ ನಂಬರು 9 ಆಗಬೇಕು. ಡೆಸ್ಟಿನಿ ನಂಬರ್ 9 ಆಗಬೇಕು. ಪ್ರಾರಂಭದ ನಂಬರು, ಸ್ಟಾರ್ಟಿಂಗ್ ನಂಬರ್ 9 ಆ್ಯಂಡ್ ಡೆಸ್ಟಿನಿ ನಂಬರ್ 9 ಆದರೆ ಮೇಷರಾಶಿಯವರಿಗೆ ಅದ್ಭುತವಾದಂಥ ಯೋಗ. ಇನ್ನು ವೃಷಭ ರಾಶಿ, ವೃಷಭ ರಾಶಿಯವರಿಗೆ ಸ್ಟಾರ್ಟಿಂಗ್ ನಂಬರ್ 6 ಅಥವಾ 8, ಆದಷ್ಟು 6 ಕಡೆಗೆ ಗಮನ ಕೊಡಿ. ಸಾಧ್ಯವಾಗಲಿಲ್ಲ ಅಂದರೆ 8 ಕೂಡ ತಗೊಳ್ಬೋದು. ಇದು ಸ್ಟಾರ್ಟಿಂಗ್ ನಂಬರ್. ಆದರೆ ಡೆಸ್ಟಿನಿ ನಂಬರು ಕಂಪಲ್ಸರಿ 6. ಡೆಸ್ಟಿನಿ ನಂಬರ್ 6. ಡೆಸ್ಟಿನಿ ನಂಬರ್ ಅಂದರೆ ಟೋಟಲ್ ನಂಬರ್ನ ಕೌಂಟ್ ಮಾಡಿದಾಗ ಬರುವಂಥದ್ದು ಡೆಸ್ಟಿನಿ ನಂಬರ್. ಅದು ವೃಷಭ ರಾಶಿಯವರಿಗೆ 6ಗೆ ಕಂಪ್ಲೀಟ್ ಆದರೆ ಅದ್ಭುತವಾದಂಥ ಯೋಗ ನಿಮಗೆ ಸಿಗುತ್ತೆ. ಸ್ಟಾರ್ಟಿಂಗ್ ನಂಬರ್ 6 ಅಥವಾ 8ಇಂದ ಕೂಡ ತಗೊಳ್ಬೋದು. ಇನ್ನು ಥರ್ಡ್ ಒನ್ ಮಿಥುನ ರಾಶಿ. 3ನೇ ರಾಶಿ ಯಾವುದು? ಮಿಥುನ. ಮಿಥುನಕ್ಕೆ 6 ಅಥವಾ 8ಇಂದ ಪ್ರಾರಂಭ ಆಗುವಂಥ ಸೀರೀಸನ್ನು ತಗೊಳ್ಬೇಕು. ಅಂದರೆ ಸ್ಟಾರ್ಟಿಂಗ್ ನಂಬರ್ 6 or 8 ಅಲ್ಲಿಂದ ಶುರು ಆಗಬೇಕು. ಆದಷ್ಟು 6 ಕಡೆ ಗಮನ ಕೊಡಿ. ಡೆಸ್ಟಿನಿ ನಂಬರು 5. 5ನೇ ನಂಬರ್ಗೆ ನೀವು ಡೆಸ್ಟಿನಿ ನಂಬರ್ ಸಿಕ್ತು ಟೋಟಲ್ ನಂಬರ್ ಅಂದರೆ ಮಿಥುನ ರಾಶಿಯವ್ರಿಗೆ ಈ ನಂಬರಿಂದ ಭಾಳ ಅದೃಷ್ಟ. ಇನ್ನು 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಪ್ರಾರಂಭದ ನಂಬರ್, ಸ್ಟಾರ್ಟಿಂಗ್ ನಂಬರ್ 9, ಎಂಡಿಂಗ್ ನಂಬರು ನಂಬರ್ 2. ಡೆಸ್ಟಿನಿ ನಂಬರ್ 2, ಎಂಡಿಂಗ್ ನಂಬರ್ ಅಂದರೆ ಡೆಸ್ಟಿನಿ ನಂಬರ್ 2. ಟೋಟಲ್ 10 ನಂಬರು ಲೆಕ್ಕ ಹಾಕಿದ್ರೆ 2ಕ್ಕೆ ನಿಂತರೆ ಕರ್ಕಾಟಕ ರಾಶಿಯವರಿಗೆ ಅದ್ಭುತವಾದ ಫಲ. ಇನ್ನು 5ನೇ ರಾಶಿ ಸಿಂಹರಾಶಿ. ಸಿಂಹರಾಶಿಗೆ ಸ್ಟಾರ್ಟಿಂಗ್ ನಂಬರ್ 9, 9ಇಂದ ಪ್ರಾರಂಭ ಆಗಬೇಕು. ಡೆಸ್ಟಿನಿ ನಂಬರ್ 1ಗೆ ಮುಗಿಬೇಕು. ಟೋಟಲ್ ಮಾಡಿದಾಗ 10 ನಂಬರ್ನ ಟೋಟಲ್ ಮಾಡಿದಾಗ ನಂಬರ್ 1ಗೆ ಮುಗಿದ್ರೆ ಖಂಡಿತವಾಗಲೂ ಅದ್ಭುತವಾದಂಥ ಫಲ ಸಿಂಹರಾಶಿಯವರಿಗೆ ಸಿಗುತ್ತೆ. ಇನ್ನು 6ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸ್ಟಾರ್ಟಿಂಗ್ ನಂಬರ್ 6, ನಂಬರ್ 8 ಸ್ಟಾರ್ಟಿಂಗ್ ನಂಬರ್.
ಡೆಸ್ಟಿನಿ ನಂಬರ್ 5. ಸ್ಟಾರ್ಟಿಂಗ್ ನಂಬರ್ 6 ಅಥವಾ 8ರಿಂದ ಪ್ರಾರಂಭವಾಗಿ ಎಂಡಿಂಗ್ ಲೆಟ್ರು ಅಂದರೆ ಎಂಡಿಂಗ್ ಅನ್ನೋದ್ರಿಂದ ಡೆಸ್ಟಿನಿ ನಂಬರ್ ಅಂತ ಹೇಳ್ತೀವಿ. ಡೆಸ್ಟಿನಿ ನಂಬರ್ ಬಂದು ನಂಬರ್ 5ಗೆ ಬಂದು ನಿಂತರೆ ಅದ್ಭುತವಾದಂಥ ಫಲ. ಇನ್ನು 7ನೇದು ತುಲಾರಾಶಿ. ತುಲಾರಾಶಿಗೆ ಸ್ಟಾರ್ಟಿಂಗ್ ನಂಬರ್ 6 ಆರ್ 8, 6ರಿಂದ ಶುರುವಾಗಲಿ ಅಥವಾ 8ರಿಂದ ಶುರುವಾಗಲಿ, ಡೆಸ್ಟಿನಿ ನಂಬರ್ 6 ಮುಗೀಲಿ, ಅದ್ಭುತವಾದಂಥ ಯೋಗ ಫಲ ನಿಮಗೆ ಭಗವಂತ ಕೊಡ್ತಾನೆ. ಇನ್ನು ವೃಶ್ಚಿಕ ರಾಶಿ 8ನೇ ರಾಶಿ. ವೃಶ್ಚಿಕ ರಾಶಿಗೆ ಸ್ಟಾರ್ಟಿಂಗ್ ನಂಬರ್ 9, ಡೆಸ್ಟಿನಿ ನಂಬರ್ 9. ಎಂಥ ಯೋಗ ಸಿಗುತ್ತೆ ಗೊತ್ತಾ? 9ಇಂದ ಶುರುವಾದಂಥ ನಂಬರ್ ಇಟ್ಕೋಬೇಕು ನೀವು ವೃಶ್ಚಿಕ ರಾಶಿಯವರು. 9ಗೆ ಡೆಸ್ಟಿನಿ ನಂಬರ್ ರೀಚ್ ಆಗಬೇಕು. ಡೆಸ್ಟಿನಿ ನಂಬರ್ ಅಂದರೆ ಟೋಟಲ್ 10 ನಂಬರ್ನ ಕೌಂಟ್ ಮಾಡಿದಾಗ ಬರುವಂಥ ಶೇಷ ಅಂದರೆ ಟೋಟಲ್ ನಂಬರ್ 9ಗೆ ಮುಗಿಬೇಕು. ಅಲ್ಲಿಗೆ ಏನಾಗುತ್ತೆ, ಸಂಪೂರ್ಣವಾಗಿ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂಥ ಫಲ. ಇನ್ನು ಧನುಸ್ಸು ರಾಶಿಯವರಿಗೆ ಸ್ಟಾರ್ಟಿಂಗ್ ನಂಬರ್ 9, ಡೆಸ್ಟಿನಿ ನಂಬರ್ 3. ಧನುಸ್ಸು ರಾಶಿಯವರಿಗೆ 3ಕ್ಕೆ ಡೆಸ್ಟಿನಿ ನಂಬರ್ ಬಂದರೆ ತುಂಬ ಅದ್ಭುತವಾದ ಯೋಗ. ಸ್ಟಾರ್ಟಿಂಗ್ ನಂಬರ್ 9ಗೆ ಬಂದರೆ ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿಗೆ ಸ್ಟಾರ್ಟಿಂಗ್ ನಂಬರ್ 6 ಆರ್ 8, ಡೆಸ್ಟಿನಿ ನಂಬರ್ ನಿಮಗೆ 6 ಆರ್ 8 ಎರಡೂ ಕೂಡ ಆಗುತ್ತೆ. ಮಕರ ರಾಶಿಯವರಿಗೆ ಸ್ಟಾರ್ಟಿಂಗ್ ನಂಬರು 6ಇಂದ ಪ್ರಾರಂಭ ಅಥವಾ 8ಇಂದ ಪ್ರಾರಂಭ, ಡೆಸ್ಟಿನಿ 6ಗಾದರೂ ಮುಗಿಲಿ 8ಗಾದರೂ ಮುಗಿಲಿ, ಅದು ಮಕರ ರಾಶಿಯವರಿಗೆ ಒಳ್ಳೆಯ ಫೋನ್ ನಂಬರ್. ಅಗೇನ್ ಕುಂಭ ರಾಶಿಯವರಿಗೆ 11ನೇ ರಾಶಿ ಕುಂಭ ರಾಶಿಗೆ ಸ್ಟಾರ್ಟಿಂಗ್ ನಂಬರ್ 6, 8, ಡೆಸ್ಟಿನಿ ನಂಬರ್ 6 ಆ್ಯಂಡ್ 8 ಎರಡರಲ್ಲಿ ಯಾವುದಾದ್ರೂ ಒಂದು ಆಗ್ಬೋದು. ಇದು ಕುಂಭ ರಾಶಿಯವರು. ಕೊನೆಯದಾಗಿ ಮೀನರಾಶಿಯವರಿಗೆ ಸ್ಟಾರ್ಟಿಂಗ್ ನಂಬರ್ 9, ಎಂಡಿಂಗ್ ಮೀನ್ಸ್ ಡೆಸ್ಟಿನಿ ನಂಬರ್ 3. ಈ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋದು, ಇದು ತಿಳ್ಕೊಳ್ಳಿ. ಮೀನ ರಾಶಿಯವರಿಗೆ ಯೋಗವನ್ನು ಕೊಡುತ್ತೆ. ಹಾಗಾಗಿ 12 ರಾಶಿಗೆ ಸಂಬಂಧಪಟ್ಟ ಹಾಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸ್ಟಾರ್ಟಿಂಗ್ ನಂಬರ್ ಆ್ಯಂಡ್ ಡೆಸ್ಟಿನಿ ನಂಬರನ್ನು ನಿಮ್ಗೆ ಕೊಟ್ಟೆ. ಆದಷ್ಟು ನಿಮ್ಮ ನಂಬರಲ್ಲಿ ಅವಾಯ್ಡ್ ಮಾಡಬೇಕಾಗಿರ್ತಕ್ಕಂಥ ನಂಬರ್ಸ್ ಯಾವುದಂದರೆ ನಂಬರ್ 4, ನಂಬರ್ 7 ಆ್ಯಂಡ್ ನಂಬರ್ 8. ಈ 3 ನಂಬರನ್ನು ಆದಷ್ಟು ಅವಾಯ್ಡ್ ಮಾಡಿ. ಅಂದರೆ ಒಂದು ಸಲ ಬಂದರೆ ಸಾಕು, 2 ಸಲ ಬರೋದು ಬೇಡ. ಉದಾಹರಣೆಗೆ 9, 8, 4 ಅಥವಾ 7 ಅಥವಾ 8 ಈ ಥರ ಬರೋದು ಬೇಡ. ಸಿಂಗಲ್ 9, 8, 4 ಮತ್ತು 3, 4, 5 ಅಂದರೆ 3, 5, 6 ಹಿಂಗೆ ಬಂದರೆ ಸರಿ. 4 ಅನ್ನೋದು ಒಂದು ಸಲ ಬಂತು ಅಂದರೆ ಆ 10 ನಂಬರ್ಸಲ್ಲಿ ಒಂದು ಸಲ 4 ಬಂತು ಅಂದರೆ ಎಗೈನ್ 4 ಬರದೇ ಇದ್ದಂಗೆ ನೋಡ್ಕೊಳ್ಳಿ. 7 ಒಂದು ಸಲ ಬಂತಂದರೆ ಎಗೈನ್ 7 ಬರದೇ ಇದ್ದಂಗೆ ನೋಡ್ಕೊಳ್ಳಿ. ಹಾಗೆ 8 ಒಂದು ಸಲ ಬಂತಂದರೆ ಎಗೈನ್ 8 ಬರದೇ ಇದ್ದಂಗೆ ನೋಡ್ಕೊಳ್ಳಿ. ಇದನ್ನು ಬ್ಯಾಲೆನ್ಸ್ ಮಾಡಿದಾಗ ಖಂಡಿತವಾಗಲೂ ಒಳ್ಳೆ ಪಾಸಿಟಿವ್ ಋಣಾತ್ಮಕ ಶಕ್ತಿ ನಿವಾರಣೆ ಆಗಿ ಧನಾತ್ಮಕ ಶಕ್ತಿ ಅಭಿವೃದ್ಧಿ ಆಗುತ್ತೆ. ಇದು ನಿಮ್ಮ ಫೋನ್ ನಂಬರ್ ಚಾಲೆಂಜ್. ಇದು ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಪ್ರಕಾರ ಅನಾಲಿಸಿಸ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇರೋದು. ಹಾಗಾಗಿ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಖಂಡಿತವಾಗಲೂ ನಿಮ್ಗೆ ಒಳ್ಳೇದಾಗುತ್ತೆ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಡೌಟ್ಸನ್ನು ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಯಾವುದೇ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ನಂಬಿಕೆ ಇದ್ದರೆ ಮಾತ್ರ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ನಂಬಿಕೆ ಇಲ್ಲ ಅಂದರೆ ಈ ವಿಡಿಯೋ ನೀವು ಸ್ಕಿಪ್ ಮಾಡಿಬಿಟ್ಟು ನನಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ನೀವು ಧಾರಾಳವಾಗಿ ನಿಮ್ಮ ಕೆಲಸ ನೀವು ನೋಡ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗಿರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.